ಮೋಹನ್ ಚಿತಾಲೆ ಅವರನ್ನು ಕೇಳ್ತೀನಿ. ಮೋಹನ್ ಚಿತಾಲೆ ಅವರೇ, ಒಂದು ವೇಳೆ ನೌಕಾ ಕಾರ್ಯಾಚರಣೆಗೆ ಅಮೆರಿಕ ಇವತ್ತು ರಾತ್ರಿಯೇ ಮುಂದಾಯಿತು ಅಂತ ಅನ್ಕೊಳ್ಳೋಣ. ಅವ್ರು ಹೇಳ್ತಿದ್ದಾರೆ ರಾಯಲ್ ನೇವಿಯು ಕೂಡ ಬರಬಹುದು ಅಂತ. ಬ್ರಿಟನ್ನ ರಾಯಲ್ ನೇವಿಯು ಸಪೋರ್ಟಿಂಗ್ ಅಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಈ ಹಂತದಲ್ಲಿ? ಅಮೆರಿಕಾಗೆ ಬೇರೆ ಬೇರೆ ದೇಶಗಳ ನೌಕಾಪಡೆ ಸಾಥ್ ಕೊಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ರಕ್ಷಿತ್ ನೋಡಿ, ಡೊನಾಲ್ಡ್ ಟ್ರಂಪಿನ ಸ್ಥಿತಿಗತಿಗೆ ಏನಾಗಿದೆ ಅಂತಂದರೆ, ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ನರೂಪಮತ್ಸೇಯ ತಥೋಪಲಭ್ಯತೆ ನಾಂತೋನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇಲಂ ಸವಿರೂಢ ಮೂಲಂ ಅಸಂಘ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಘ ಶಸ್ತ್ರಗಳು ನನ್ನ ಮೈ ಮ್ಯಾಗ ತೊಗೊಂಡ್ರು ಕೂಡ ನನ್ನ ಪ್ರತಿಷ್ಠೆನ ನಾ ಬಿಡಲ್ಲ, ನನ್ನ ಸ್ವಾಭಿಮಾನ ನಾ ಬಿಡಲ್ಲ. ನನಗೆ ಎಷ್ಟು ಕೆಡಕಿದ್ರು ನಾ ಏನು ಮಾಡಬೇಕದು ಮಾಡೇ ತೀರ್ತದ ಮನಸ್ಥಿತಿಗೆ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಆಲ್ರೆಡಿ ರೀಚ್ಡ್. ನಾವು ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತಾರಲ್ಲ, 40 ದಿವಸಗಳಿಂದ ಅವನ ಮೇಲೆ ಹೊಡೆತ ತಿಂದು ಇರಾನ್ ಜಾಸ್ತಿ ಹೊಡೆದಿದೆ, ಅಮೆರಿಕಾ ಜಾಸ್ತಿ ಹೊಡೆದಿಲ್ಲ. ಆದ್ರೆ ಈಗೇನಾಗಿದೆ, ಒಂದು ಸ್ಯಾಚುರೇಷನ್ ಪಾಯಿಂಟ್ ಇದ್ದ ಮೇಲೆ ಒಂದು ಕನ್ನಡದಲ್ಲಿ ಹಾಡಿದೆ ನೋಡಿ, ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ, ನಾವು ತಾಳಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕಂತ. ಈಗ ತಾಳಕ್ಕೆ ತಕ್ಕಂಗೆ ಇರಾನಿಗೆ ಕುಣಿಸ್ತದಿದು. ಯಾಕಂದರೆ ಬಹಳ ದಿವಸ ಇದು ಈ ಡಿಸ್ಕಷನ್ ನೀವು ಹೇಳಿದ್ರಿ, ಒಮಾನ್ ಅಂತ ಹೇಳಿದ್ರಿ. ಸರ್, ಒಮಾನ್ ಈಸ್ ಎ ಪಾರ್ಟಿ ಫಾರ್ ಹಾರ್ಮೋಸ್. ವಾಯ್ ಒಮಾನಿಗೆ ಯಾಕೆ ಇರಾನ್ ಹೋಗ್ತಾನೆ ಸಂಧಿ ಮಾಡಲಿಕ್ಕೆ? ಇನ್ನೊಂದು, ಬ್ರಿಟಿಷ್ ನೇವಿ, ನಾಟೋ ಹ್ಯಾಸ್ ರಿಫ್ಯೂಸ್ಡ್ ಡೊನಾಲ್ಡ್ ಟ್ರಂಪ್ to give any support. ಹಿಂಗಿದ್ದಾಗ ಅಮೆರಿಕಾ ಆನ್ ಇಟ್ಸ್ ಓನ್ ವಿಲ್ ಟೇಕ್ ಆಲ್ ಇಟ್ಸ್ ಪ್ರೆಷರ್ ಆನ್ ದೆಮ್ ಅಂಡ್ ಅಟ್ಯಾಕ್. ರಾಯಲ್ ನೇವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಾಧ್ಯತೆ ಇದೆ, ಇಡೀ ಅಂತಾರಾಷ್ಟ್ರೀಯ ಕಮ್ಯುನಿಟಿ ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ ಮತ್ತು ಭಾರತ ವಿಲ್ ಪ್ರೆಷರ್ ಇರಾನ್ ಅಗೇನ್. See, the condition of yours is not good, you have to hell bent upon. ಅವಾಗಿದ್ದಾಗ ಅವರು ನ್ಯೂಕ್ಲಿಯರ್ ಬಿಟ್ಟು ಮಾತಾಡ್ರಿ, ನಾವು ಬೇಕಾದ ಹಾರ್ಮೋಸ್ನಲ್ಲಿ ಕಾಂಪ್ರಮೈಸ್ ಮಾಡ್ತೇವೆ ಅಂತ. ಇದು ಪ್ರಾಕ್ಟಿಕಲ್, ಇಟ್ ಈಸ್ ನಾಟ್ ಥೆರಾಟಿಕಲ್. ಹಾರ್ಮೋಸ್ ನಾವು ಬಿಟ್ಕೊಡ್ತೇವೆ, ಅದು ನ್ಯೂಕ್ಲಿಯರ್ ಬಿಟ್ಕೊಡಲ್ಲ ಅಂದಾಗ ಮತ್ತೆ ಢಾಕೆ ತಿನ್ಪ ಜೈಸತೆ ವೈಸತೆ. ಚಿತಾಲೆ ಅವರೇ, ಡೊನಾಲ್ಡ್ ಟ್ರಂಪ್ ಅವ್ರದ್ದು ಮತ್ತೊಂದು ಎಚ್ಚರಿಕೆಯೂ ಕೂಡ ಇತ್ತು, ಚೀನಾ ಸಪೋರ್ಟ್ ಮಾಡ್ತಿದೆ, ಅದನ್ನು ನಿಲ್ಲಿಸಬೇಕು ಅಂತ. ಯುದ್ಧಕ್ಕೆ ಪರೋಕ್ಷವಾಗಿ ಸಹಕರಿಸ್ತಿದೆ ಇರಾನ್ಗೆ ಅಂತ, ಅದು ನಿಲ್ಲಿಸಬೇಕು ಅಂತ. ಇದನ್ನ ಯಾವ ರೀತಿ ನೋಡ್ಬೇಕು ಇದನ್ನ? ಮಿಸ್ಟರ್ ಟ್ರಂಪ್ ಈಸ್ ಇಂಡೈರೆಕ್ಟ್ಲಿ, ದಟ್ ಮೀನ್ಸ್ ಮಿಸ್ಟರ್ ಟ್ರಂಪ್ ಈಸ್ ಇಂಡೈರೆಕ್ಟ್ಲಿ ಪೋಚಿಂಗ್ ಚೈನಾ ಟು ಕಮ್ ಫಾರ್ ದ ಥರ್ಡ್ ವರ್ಲ್ಡ್ ವಾರ್. ದೆನ್ ಯು ಆಮೇಲೆ ಅವನೊಬ್ನು ರೆಡಿನೇ ಇದ್ದಾನೆ ಕುಂತು, ಯಾರು ಬರ್ತಾ ಇಲ್ಲ ಅವನ ಹತ್ರ. ನಾರ್ತ್ ಕೊರಿಯಾ, ಹಿ ಈಸ್ ರೆಡಿ ವಿತ್ ಹಿಸ್ ವೆಪನರೀಸ್. ಅದು ಇದು ನೋಡಿ, ಒಂದು ಇರಾನಿನ ಸರ್ವನಾಶ ಆಗಬೇಕು, ಇಲ್ಲ ಅಮೆರಿಕ ಹ್ಯಾಸ್ ಟು ಸರೆಂಡರ್. ನನ್ನ ದೃಷ್ಟಿಯಲ್ಲಿ ಇದು ಎರಡೇ. ಅಮೆರಿಕಾ ವಿಲ್ ಟೆಲ್, ಓಕೆ ನಾವು ಭಾಳಷ್ಟು ಮಾಡಿಬಿಟ್ಟು ನಿಮ್ಮ ರಿಜಿಮೆನ್ ಇದು ಮಾಡಿ, ಇದು ಬಿಟ್ಟರೆ ಅಮೆರಿಕಾ ಪಾಕಿಸ್ತಾನ ಡೈಲಾಗ್ ಮಾಡೋದು, ಒಮಾನ್ ಡೈಲಾಗ್ ಮಾಡೋದು, ಭಾರತದ ಪ್ರಧಾನಮಂತ್ರಿಗಳು ಇದರಲ್ಲಿ ಇಂಟರ್ವ್ಯೂನ್ ಆಗೋದು, ಈ ಯಾವ ಸೀನೇ ಕಾಣ್ತಾ ಇಲ್ಲ ಸರ್ ನನಗೆ. ಯಾಕಂದ್ರೆ 40 ದಿವಸದ ಡೈಲಿ ಮಾತಾಡಿ ನಮ್ಮ ಕನ್ನಡ ಶಾಲೆ ಹುಡುಗರಿಗೂ ಗೊತ್ತಾತೀಗ ಸ್ಟೇಟ್ ಆಫ್ ಹಾರ್ಮೋಸ್ ಅದು ಏನಂತ. ಹಿಂಗಿದ್ದಾಗ ಇದು ಬಹಳ ದಿವಸ ನಡೆಯೋ ಕಥೆ ಇಲ್ಲ. ಇನ್ನೊಂದು 15-20 ದಿವಸದಲ್ಲಿ ಈ ಇಡೀ ಜಗತ್ತೇ ಸರ್ವನಾಶಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಜೋಶಿ ಸರ್, ಒಂದು ವೇಳೆ ಅಮೆರಿಕ ಬಯಸ್ತು ಅಂತ ಅನ್ಕೊಳ್ಳೋಣ ಸರ್, ನಾನು ಏನಾದರೂ ತೊಂದರೆ ಇಲ್ಲ, ಕಂಪ್ಲೀಟ್ ಆಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ನಾನು ವಶಕ್ಕೆ ಪಡೆಯೋದಕ್ಕೆ ಪಡೆದೇ ಸಿದ್ಧ ಅಂತ ಯೋಚನೆ ಮಾಡ್ತು ಅಂತ ಅನ್ಕೊಳ್ಳೋಣ. ಆ ರೀತಿ ಮಾಡಿದರೆ ಸಂಪೂರ್ಣವಾಗಿ ಅದರ ನಿಯಂತ್ರಣ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಮೆರಿಕಾಗೆ, ಇನ್ಕ್ಲೂಡಿಂಗ್ ರಾಯಲ್ ನೇವಿಯನ್ನು ಸೇರಿದಂತೆ ಅವರೆಲ್ಲ ಬಂದು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯನಾ ಸರ್? ಸಾಧ್ಯತೆ ಇದೆ. ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಬಿಕಾಸ್ ಆಫ್ ದ ಪವರ್ ಆಫ್ ದ ಬೋತ್ ದ ನೇವೀಸ್. American Navy and British Navy are powerful enough to take control of the Strait of Hormuz. Okay, and they are far more superior compared to Iranian Navy. And present condition of Iranian Navy is very bad. It has already been destroyed substantially. So ಇದು ಸಾಧ್ಯತೆ ಇದೆ. ಆದರೆ ಇದನ್ನು ನೀವು ವಶಪಡಿಸ್ಕೊಳ್ಳಿಕ್ಕೆ ಹೋದರೆ ಅದರಲ್ಲಿ ಎಷ್ಟು ಕಾಸ್ಟ್ ಬೀಳುತ್ತೆ ನಿಮಗೆ, ಅದು ಮುಖ್ಯ. ವಾಟ್ ಈಸ್ ದ ಕಾಸ್ಟ್ ಯು ವಿಲ್ ಬೇರ್? How many ships will you lose? ನಿಮ್ಮ ನೌಕಾ ಸೇನೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾ? ಅದು ನಿಮ್ಮ
ನಿಮ್ಮ ನೇವಿ ನೇವಲ್ ಫೋರ್ಸಸ್ಸು ಕೂಡ ದೇ ಮೈಟ್ ಲೂಸ್ ದೇರ್ ಲೈಫ್ಸ್ ಬಿಕಾಸ್ ಇರಾನ್ನಲ್ಲಿ ಪೂರ್ತಿ ಮಿಸೈಲ್ಗಳು ಮುಗಿದು ಹೋಗಿದೆ ಅಂತ ಹೇಳೋದು ಕಷ್ಟ. ದೇ ಹ್ಯಾವ್ ಡಿಸ್ಟ್ರಾಯ್ಡ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಅದೆಲ್ಲ ಮಾಡಿದ್ದಾರೆ. ಆದರೂ ಕೂಡ ಇರಾನ್ ತನ್ನ ಮಿಸೈಲ್ಗಳನ್ನು ಎಷ್ಟೋ ಗುಡ್ಡಗಳ ಕೆಳಗಡೆ ಅದನ್ನು ಅಡಗಿಸಿ ಇಟ್ಕೊಂಡಿದೆ. ಸೊ ಅದನ್ನೆಲ್ಲ ಮಿಸೈಲ್ಸ್ ತೆಗೆದ್ರೆ ಬಟ್ ಇನ್ನೊಂದು ವಿಷಯ ಅಂದರೆ ಚೈನಾ ಮಿಸೈಲ್ ಸಪ್ಲೈ ಮಾಡ್ತಾ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಸೊ ಈ ಸುದ್ದಿ ಸತ್ಯವಾದರೆ China will continue to supply, and China has got very powerful missiles. So the nature of war will change drastically ಆವಾಗ. ಸೊ ಬಟ್ ನನಗನ್ಸೋ ಮಟ್ಟಿಗೆ ಚೈನಾ ಮತ್ತು ರಷ್ಯಾ ಇದರಲ್ಲಿ ಇನ್ವಾಲ್ವ್ ಆಗುವುದಿಲ್ಲ. ಚೈನಾ ಮಿಸೈಲ್ ಏನಂತ ಆಪರೇಷನ್ ಸಿಂಧೂರ್ನಲ್ಲಿ ಗೊತ್ತಾಗಿದೆ. ಒಂದು ನಿಮಿಷ ಚಿತಾಲೆ ಅವರೇ, ಜೋಶಿ ಸರ್ ಮುಗಿಸ್ಲಿ. ಎಸ್ ಸರ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ಅಮೆರಿಕಾ ಈ ಸ್ಟೇಟ್ ಹಾರ್ಮೋಸನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ವಾಟ್ ಇಸ್ ದ ಕಾಸ್ಟ್? ಬಟ್ ಅನ್ಸರ್ಟನಿಟಿ ಕಂಟಿನ್ಯೂ ಆಗುತ್ತಾ ಸರ್? ಇಫ್ ಒಂದು ವೇಳೆ ವಶಕ್ಕೆ ಪಡೆಯಿತು ಅಂತ ಅನ್ಕೊಳ್ಳೋಣ ಸರ್, ಮೊದಲಿನಂತ ಆಗತ್ತಾ ಅಥವಾ ಅನ್ಸರ್ಟನಿಟಿ ಕಂಟಿನ್ಯೂ ಆಗುತ್ತಾ ಅಂತ? ಖಂಡಿತ ಅನ್ಸರ್ಟನಿಟಿ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಈಗ the control of the Hormuz, there will be no free passage. ಶಿಪ್ಸು ಅಲ್ಲಿ 600 ಶಿಪ್ಸ್ ಸಿಕ್ಕಾಕೊಂಡಿದ್ದಲ್ಲ, ಅದು ಯಾರು ಇಲ್ಲಿ ಬರೋದಿಲ್ಲ. ಯಾಕಂದರೆ ಎಲ್ಲರಿಗೂ ತಮ್ಮ ಶಿಪ್ಸ್ ಮೇಲೆ ಸೆಕ್ಯೂರಿಟಿ ಇಲ್ಲ. ಇನ್ಶೂರೆನ್ಸ್ ಕಂಪನೀಸ್ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ. ಯಾವ ಶಿಪ್ ಯಾವ ಮಿಸೈಲಿಂದ ನಷ್ಟವಾಗುತ್ತೋ ಧ್ವಂಸ ಆಗುತ್ತೆ ಹೇಳಿ ಕಷ್ಟ. ಅದು ಅಮೆರಿಕನ್ ಮಿಸೈಲಿಂದ ಧ್ವಂಸ ಆಗುತ್ತೋ ಅಥವಾ ಇರಾನ್ ಮಿಸೈಲಿಂದ ನಾಶ ಆಗುತ್ತೋ ಹೇಳೋದು ಕಷ್ಟ. ಸೊ ಈ ಪ್ರಶ್ನೆ ಬರುತ್ತೆ. ಸೊ ಆವಾಗ ಆ ಶಿಪ್ಸು ಈ ಪ್ಯಾಸೇಜ್ನಿಂದ ಬರೋದು ಭಾಳ ಸುಲಭವಲ್ಲ, ಭಾಳ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.